ರಾಜ್ಯದಲ್ಲಿ ಈಗಾಗಲೇ ಪ್ರತಿಭಟನೆಗಳು ಭುಗಿಲೇಳ್ತಾ ಇದೆ. ರೈತರ ಆಕ್ರೋಶ ಹೆಚ್ಚಾಗ್ತಾ ಇದೆ. ರಾಜ್ಯವ್ಯಾಪಿ ಪ್ರತಿಭಟನೆ ಹೆಚ್ಚಾಗುವಂತ ಸೂಚನೆ ಸಿಗ್ತಾ ಇದೆ. ಇಂಥ ಪರಿಸ್ಥಿತಿ ಇರುವಾಗ ರಾಜ್ಯದ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ CWRC ಆದೇಶವನ್ನ ಪಾಲನೆ ಮಾಡೋಕಾದ್ರೂ ಹೇಗೆ ಸಾಧ್ಯ? ಹೀಗಾಗಿ ಮೇಲ್ಮನವಿ ಹೋಗಬೇಕು. ರಾಜ್ಯದ ಪರಿಸ್ಥಿತಿ ಏನು ಅನ್ನೋದನ್ನ ಸರಿಯಾಗಿ ಮನದಟ್ಟು ಮಾಡಿಕೊಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತನ್ನ ವಾದವನ್ನ ಮಂಡನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಇಂಥ ಕಷ್ಟ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬಾರದು ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು. ಇನ್ನು ಇದು ರಾಜ್ಯದ ಹಲವು ಕಡೆಗಳಲ್ಲಿ ನಡೀತಾ ಇರೋ ಪ್ರತಿಭಟನೆ ದೃಶ್ಯ ನೋಡ್ತಾ ಇದ್ದೀರಾ. ಒಂದ್ ಕಡೆ ರಾಮನಗರದಲ್ಲಿ ರೈತರು ರಸ್ತೆ ತಡೆದು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬಾರದು ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ CWRC ಆದೇಶಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಒಂದು ಕಡೆ. ಮತ್ತೊಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಪ್ರೊಟೆಸ್ಟ್ಗೆ ಚಾಲನೆ ಸಿಕ್ಕಿದೆ. ಕರ್ವೆ ಅಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ಆರಂಭ ಆಗಿದೆ. ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ರಾಜ್ಯದಲ್ಲೇ ಇಷ್ಟು ಬರ ಪರಿಸ್ಥಿತಿ ಇರುವಾಗ CWRC ಕೊಟ್ಟಿರೋ ಈ ಆದೇಶ ಏನಿದೆ ಇದು ಅವೈಜ್ಞಾನಿಕವಾದಂತಹ ಆದೇಶ. ಇಲ್ಲಿ ಯಾವುದೇ ಕೃಷಿ ಚಟುವಟಿಕೆಗಳನ್ನ ಮಾಡಬಾರ್ದು ಅಂತ ನಮ್ಮ ರೈತರಿಗೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಡ್ಯಾಮ್ಗಳಲ್ಲಿರುವಂಥ ನೀರನ್ನ ಕೇವಲ ಕುಡಿಯೋ ಪರ್ಪಸ್ಸಿಗೆ ಮಾತ್ರ ಬಳಸಿಕೊಳ್ಬೇಕು, ಅದನ್ನು ನಂಬಿ ಯಾರೂ ಕೂಡ ಕೃಷಿ ಮಾಡಬೇಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ನಮ್ಮ ಜನ ಜಾನುವಾರುಗಳಿಗೆ ಮುಂಬರುವಂಥ ದಿನಗಳಲ್ಲಿ ಕುಡಿಯೋ ನೀರಿಗೆನೇ ಇಲ್ಲಿ ತತ್ವಾರ ಉಂಟಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೋ ದಿನಗಳು ಮುಂದೆ ಕಾದಿವೆ. ಇಂಥ ಭೀಕರ ಪರಿಸ್ಥಿತಿಯನ್ನ ರಾಜ್ಯ ಎದುರಿಸೋದಕ್ಕೆ ಸಜ್ಜಾಗ್ತಾ ಇರೋ ಸಂದರ್ಭದಲ್ಲಿ KRS ಜಲಾಶಯದಲ್ಲಿರುವಂಥ ಅಲ್ಪ ಸ್ವಲ್ಪ ನೀರನ್ನು ಕೂಡ ಈಗ ತಮಿಳುನಾಡಿಗೆ ಬರಬೇಕು. ಅದು ಕೂಡ ಪ್ರತಿನಿತ್ಯ 3,500 ಕ್ಯೂಸೆಕ್ 15 ದಿನಗಳ ಕಾಲ ಹತ್ತತ್ರ 4.5 TMC ನೀರನ್ನ ಈಗ ತಮಿಳುನಾಡಿಗೆ ಬಿಟ್ರೆ ಮತ್ತೆ ಕಾವೇರಿ ನೀರು KRS ಜಲಾಶಯದಲ್ಲಿ ಇನ್ನೇನು ಉಳಿಯೋದಿಲ್ಲ. ಇನ್ನು 5 TMC ಅಲ್ಲಿ ಡೆಡ್ ಸ್ಟೋರೇಜಿಗೆ ಹೋಗುತ್ತೆ. ಅದಾದ್ಮೇಲೆ ಇಲ್ಲಿನ ಜನರ ಪರಿಸ್ಥಿತಿ ಏನು ಅನ್ನೋದು ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೂ ಕೂಡ ಈ ಪರಿಸ್ಥಿತಿ ಗೊತ್ತಿಲ್ಲದೆ ಏನಿಲ್ಲ. ಈಗಾಗಲೇ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಹಲವು ಕಡೆಗಳಲ್ಲಿ ಬರ ವೀಕ್ಷಣೆ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಚಿತ್ರದುರ್ಗಕ್ಕೂ ಹೋಗಿದ್ರು, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಂಡು ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಅನ್ನದಾತರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಜಲಾಶಯಗಳನ್ನು ನಂಬಿ ಕೃಷಿ ಚಟುವಟಿಕೆ ಕೈ ಹಾಕಬೇಡಿ ಅಂತ. ಸೊ ಪರಿಸ್ಥಿತಿ ಹೀಗಿರುವಾಗ CWRC ಇಂಥದ್ದೊಂದು ಆದೇಶ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ. ಇರೋ ಅಲ್ಪ ಸ್ವಲ್ಪ ನೀರು, ಅದು ಕೂಡ ಕುಡಿಯೋ ನೀರಿಗೆ ಅಷ್ಟೇ ಅಂತ ಪ್ರಿಯಾರಿಟಿ ಕೊಟ್ಟಿರುವಾಗ ತಮಿಳುನಾಡಿಗೆ ಈಗ ಅಲ್ಲಿ ರೈತರಿಗೆ ಕೃಷಿ ಚಟುವಟಿಕೆಗೆ ನೀವು 4.5 TMC ನೀರು ಹರಿಸಬೇಕು ಅನ್ನುವಂಥ ಆದೇಶ ಸಹಜವಾಗಿ ರಾಜ್ಯದ ಜನರನ್ನ, ಅದರಲ್ಲೂ ಅನ್ನದಾತರನ್ನ ಕೆರಳಿಸಿದೆ. ಹೀಗಾಗಿ ಹಲವು ಕಡೆಗಳಲ್ಲಿ ಈಗಾಗಲೇ ರೈತರು ಮತ್ತೆ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಮುಂದಾಗಿರೋದು. ಈಗ ಪ್ರವೀಣ್ ಶೆಟ್ಟಿ ಅವರ ಬಣ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ಪ್ರೊಟೆಸ್ಟ್ಗೆ ಇಳಿದಿದ್ದಾರೆ. ಅವರು ಕೂಡ CWRC ಆದೇಶವನ್ನ ವಿರೋಧಿಸಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸರಿಯಾಗಿ ವಾದ ಮಾಡಿದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ಕಾವೇರಿ ನ್ಯಾಯ ಮಂಡಳಿಗೆ ಹೇಳಿದಿಕ್ಕಾರ. ನಮ್ಮ ಅಣ್ಣನೇ ಇರೋದು ಕ್ಯಾಮ್ರಾಮನ್, ನಮ್ಮ ಅಣ್ಣನೇ. ಇವತ್ತು ಕರ್ನಾಟಕದ ಯಾವುದೇ ಡ್ಯಾಂಗಳಲ್ಲಿ ನೀರಿಲ್ಲ. ಮಳೆ 20% ಮಳೆ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಕುಡಿಲಿಕ್ಕೆ ನೀರನ್ನ ಕೇಳಿದ್ರೆ ತಮಿಳುನಾಡವರು ಕೃಷಿ ಕೇಳ್ತಾ ಇದ್ದಾರೆ. ತಮಿಳುನಾಡಲ್ಲಿ ಸಮುದ್ರಕ್ಕೆ ಸೇರ್ತಾ ಇದೆ ನೀರು. ನಮಗೆ ಒಂದ್ ಕಡೆ ಮೇಕೆದಾಟು ಡ್ಯಾಮ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಇನ್ನೊಂದ್ ಕಡೆ ಕಾವೇರಿಯಲ್ಲಿರುವಂತಹ ಅಲ್ಪ ಸ್ವಲ್ಪ ನೀರನ್ನು CWRC ಕಾವೇರಿ ನೀರಾವರಿ ನಿಯಂತ್ರಣ ಮಂಡಳಿ ಬಿಡ್ಲಿಕ್ಕೆ ಹೇಳಿದೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಎಲ್ಲಾ ಕನ್ನಡ ಪರ ಹೋರಾಟಗಾರರು ಒಟ್ಟಿಗೆ ಸೇರಿ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಮುಂದಿನ ದಿನ ಕರ್ನಾಟಕ ಬಂದ್ ಕರೆ ಕೊಡ್ಲಿಕ್ಕೆ ನಾವೆಲ್ಲ ಯೋಚನೆಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅಂದ್ರೆ ಈ ಕರ್ನಾಟಕ ಬಂದಲ್ಲಿ ಯಾವೆಲ್ಲ ಸಂಘಟನೆಗಳು ಇರ್ತವೆ, ಇವಾಗ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಏನು? ಎಲ್ಲಾ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಸಭೆಯನ್ನ ಕರೆದು ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ಈ ಕಾವೇರಿ ನಿರ್ವಹಣಾ ಮಂಡಳಿಯ ಆದೇಶವನ್ನ ತಿರಸ್ಕರಿಸಿ ಎಷ್ಟು ವರ್ಷದಿಂದ ಎಷ್ಟು ಕೋಟಿ ಈ ಹಣವನ್ನು ನಾವು ಸುಪ್ರೀಂ ಕೋರ್ಟ್ ವಕೀಲರಿಗೆ ಕೊಟ್ಟಿದ್ದೀವಿ,
ಇಲ್ಲಿ ತನಕ ನಮ್ಗೆ ಯಾಕೆ ನ್ಯಾಯ ಸಿಕ್ಕಿಲ್ಲ? ನಮ್ಮ ಅಧಿಕಾರಿಗಳ ವೈಫಲ್ಯ ಏನು, ನಮ್ಮ ರಾಜಕಾರಣಿಗಳ ವೈಫಲ್ಯ ಏನು, ನಮ್ಮ ಲೋಕಸಭಾ ಸದಸ್ಯರು ಕೇಂದ್ರ ಸರ್ಕಾರದ ಜೊತೆ ಯಾಕೆ ಮಾತಾಡ್ತಾ ಇಲ್ಲ? ಕುಡಿಲಿಕ್ಕೆ ನೀರಿಲ್ಲ, ಇರುವಾಗ ಹರಿದೋಗಿದೆ ನೀರು, ಇಲ್ಲಿದ್ದವಾಗ ಎಲ್ಲಿಂದ ತಂದ್ಕೊಡಕ್ ಸಾಧ್ಯ ಇದೆ? ನಾವು ಬೆಂಗಳೂರಲ್ಲಿ ದೇಶ ವಿದೇಶಿ ಜನ ಬಂದ್ಬಿಟ್ಟು ಇಲ್ಲಿ ನೀರನ್ನ ಕುಡಿತಾರೆ. ಇಂಥ ಸಂದರ್ಭದಲ್ಲಿ ನಮ್ಗೆ ನೀರಿಲ್ಲ ಅಂತ ಸಂದರ್ಭದಲ್ಲಿ ನೀರು ಬಿಡಿ ಅಂದ್ರೆ ಹೆಂಗ್ ಸಾಧ್ಯ ನೀರು ಬಿಡಕ್ಕೆ? ಆದ್ರಿಂದ ಕಾವೇರಿ ಹಳ್ಳದಿಂದ ಬಂದಂತ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಇನ್ನೂ 1 ವರ್ಷ ಇರೋದಷ್ಟೇನೆ. ನಿಮ್ಗೆ ಅಧಿಕಾರ ಮುಖ್ಯ ಅಲ್ಲ, ಜನರ ನಾಡಿ ಮಿಡಿತ ಮುಖ್ಯ. ಮುಂದೆ 5 ವರ್ಷ ನೀವು ಮುಖ್ಯಮಂತ್ರಿ ಆಗಬಹುದು. ಆದ್ರಿಂದ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಸರ್, ಯಾವತ್ತು ಮೀಟಿಂಗ್ ಮಾಡ್ತಾ ಇದ್ದೀರಾ? ಮಾಡ್ತೀವಿ. ವಾಟಾಳ್ ನಾಗರಾಜ್ ಅವ್ರು ಬಂದ ಮೇಲೆ ಸಭೆ ಸೇರ್ತೀವಿ, ಮೀಟಿಂಗ್ ಮಾಡ್ತೀವಿ, ಏನ್ ನಿರ್ಧಾರ ಮಾಡ್ಬೇಕನ್ನೋ ದೆಹಲಿಯಲ್ಲಿ ನಡೆದಂಥ